ವಿಜಯ್ ವಿರುದ್ಧ ವೇಸಿಕೆ ನಾಯಕರು ಕೆಂಡಾಮಂಡಲರಾಗಿದ್ದಾರೆ ಅನ್ನುವಂತ ಡೀಟೇಲ್ಸ್ ಗೊತ್ತಾಗ್ತಾ ಇದೆ. ವಾಟ್ಸ್ಆಪ್ ನಲ್ಲಿ ಬೆಂಬಲ ಕೋರಿದಾರಂತೆ ವಿಜಯ್. ನಮಗೆ ಬೆಂಬಲ ಕೊಡಿ ಅಂತ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡಿದ್ದಾರೆ. ಇದು ದುರಹಂಕಾರದ ಪರಮಾವಧಿ. ವಿಜಯ್ ದಾರಿ ತಪ್ತಾ ಇದ್ದಾರೆ. ವಿಜಯ್ ಜೈಲಿನಲ್ಲಿರುವಂತಹ ರಾಜಕುಮಾರ. ಸರ್ಕಾರ ರಚಿಸೋದಕ್ಕೆ ಬಹುಮತ ಸಿಗದ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ. ಅತ್ಯಂತ ಎಚ್ಚರಿಕೆಯಿಂದ ವರ್ತಿಸಬೇಕಾಗಿತ್ತು. ಬೆಂಬಲ ನೀಡುವ ಪಕ್ಷಗಳನ್ನ ತಕ್ಷಣ ಭೇಟಿಯಾಗಬೇಕಾಗಿತ್ತು. ಮುಖಾಮುಖಿ ಭೇಟಿಯಾಗಿ ಬೆಂಬಲ ಕೋರಬೇಕಾಗಿತ್ತು. ಪರಿಸ್ಥಿತಿ ಬಗ್ಗೆ ವಿಜಯ್ ಬಹಿರಂಗವಾಗಿ ಚರ್ಚಿಸಬೇಕಾಗಿತ್ತು. ರಾಜ್ಯಪಾಲರ ಮೂಲಕ ಬಿಜೆಪಿ ತಮಿಳುನಾಡು ಪ್ರವೇಶಿಸುವುದಕ್ಕೆ ಯತ್ನಿಸ್ತಾ ಇರೋ ಬಗ್ಗೆ ವಿಜಯ್ ಚರ್ಚಿಸಬೇಕಿತ್ತಲ್ವೇ? ವೇಸಿಕೆ ಪ್ರಧಾನ ಕಾರ್ಯದರ್ಶಿ ಸಿಂಥನಾಯಿ ಸೆಲ್ವನ್ ಈ ರೀತಿಯಾಗಿ ಕಿಡಿಕಾರ್ತಾ ಇದ್ದಾರೆ. ಒಂದು ಕಡೆ ನಾವಿಲ್ಲಿ ಗಮನಿಸೋದಾದ್ರೆ ಪ್ರಮುಖವಾಗಿ ತಮಿಳುನಾಡಿನ ರಾಜಕೀಯದ ಸ್ಥಿತಿಗತಿಯನ್ನ ಒಂದು ಕಡೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳನ್ನ ಬಳಸ್ಕೊಂಡು ಭಾರಿ ಅಪ್ಡೇಟ್ ಆಗಿರುವಂತೆಯೇ ವಿಜಯ್ ಈ ಒಂದು ಗೆಲುವಿನ ಗದ್ದುಗೆಯನ್ನು ಏರಿದ್ರು. ಆದರೆ ಕೆಲವೊಮ್ಮೆ ಈಗ ಮುಖಾಮುಖಿ ಭೇಟಿ ನೇರ ಮಾತುಕತೆ ಮ್ಯಾಟ್ರ್ ಆಗುತ್ತೆ. ಈಗ ಹೆಂಗಿದೆ ಪರಿಸ್ಥಿತಿ? ಈ ರೀತಿಯಾದಂತಹ ಪರಿಸ್ಥಿತಿಯಲ್ಲೂ ಕೂಡ ವಾಟ್ಸಪ್ಪಲ್ಲಿ ಸಂದೇಶ ಕಳಿಸೋದೇನಿದೆ, ಬೆಂಬಲ ಬೇಕು ಅಂದರೆ ನೇರವಾಗಿ ಬರಬೇಕು, ನೇರವಾಗಿ ಚರ್ಚೆಗೆ ಬರಬೇಕು. ಕೆಲವೊಂದಿರುತ್ತೆ, ಆಯಿತು ಏನೋ ಒಂದಿರುತ್ತೆ. ಆದರೆ ಇದೆಂಥ ಇಂಪಾರ್ಟೆಂಟ್ ಸಮಯ, ಇಲ್ಲಿ ನೇರವಾಗಿ ಬಂದು ಭೇಟಿ ಮಾಡಬೇಕಾಗಿತ್ತಲ್ವ ಅಂತ ಒಂದು ಕಡೆ ವೇಸಿಕೆ ನಾಯಕರು ಕೆಂಡಾಮಂಡಲ ಆಗಿದ್ದಾರೆ. ಕಾರಣ ಇಷ್ಟೇ, ವಾಟ್ಸಪ್ನಲ್ಲಿ ಬೆಂಬಲವನ್ನು ಕೋರಿದ್ರಂತೆ ನಟ ವಿಜಯ್. ಇಲ್ಲಿ ನಟ ವಿಜಯ್ ನಟನಾಗಿ ಮಾತ್ರ ಅಲ್ಲ, ಈಗ ರಾಜಕೀಯದಲ್ಲಿದ್ದಾರೆ ಅಂದಮೇಲೆ ಅದರಲ್ಲೂ ಕೂಡ ಬಹುಮತದ ಗದ್ದುಗೆಯನ್ನು ಏರ್ತಾ ಇದ್ದಾರೆ ಅಂತ ಹೇಳಿದ್ಮೇಲೆ ಏರಬೇಕು ಅನ್ನೋದಾದರೆ ಏನು ಮಾಡಬೇಕು? ನೇರವಾಗಿ ಬಂದು ಮಾತನಾಡಬೇಕಲ್ವಾ ಅನ್ನೋದು ಒಂದು ಕಡೆ ವೇಸಿಕೆಯ ವಾದ. ನಮಗೆ ಬೆಂಬಲ ಕೊಡಿ ಅಂತ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿದ್ದಾರೆ. ಇದು ದುರಹಂಕಾರದ ಪರಮಾವಧಿ. ವಿಜಯ್ ದಾರಿ ತಪ್ತಾ ಇದ್ದಾರೆ. ವಿಜಯ್ ಈಗ ಒಂಥರ ಜೈಲಿನಲ್ಲಿರುವಂಥ ರಾಜಕುಮಾರ ಅಲ್ಲ, ಜೈಲಿನಲ್ಲಿರುವಂಥ ರಾಜಕುಮಾರ. ತನ್ನ ಹತ್ರ ಎಲ್ಲವೂ ಇದ್ದು ಕೂಡ ಅನುಭವಿಸೋಕ್ಕಾಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಇದ್ಮೇಲೆ ಹೆಂಗೆ ನಡ್ಕೊಳ್ಬೇಕಿತ್ತಲ್ವಂತ ವೇಸಿಕೆ ನಾಯಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ಸರ್ಕಾರ ರಚಿಸಬೇಕು, ಅವ್ರಿಗೆ ಅನಿವಾರ್ಯ ಇದೆ, ಬಹುಮತ ಸಿಕ್ಕಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಅವರು ಒಂದೊಂದು ಹೆಜ್ಜೆಯನ್ನು ಅತ್ಯಂತ ಎಚ್ಚರಿಕೆಯಿಂದ ಇಡಬೇಕಿತ್ತು, ವರ್ತಿಸಬೇಕಾಗಿತ್ತು. ಬೆಂಬಲ ನೀಡಬೇಕಾಗಿರುವಂಥ ಪಕ್ಷ, ಅವಶ್ಯಕತೆ ಇರುವಂಥ ಪಕ್ಷಗಳನ್ನು ಅವ್ರು ಏನು ಮಾಡಬೇಕು? ತಕ್ಷಣ ಭೇಟಿ ಆಗಬೇಕು, ಮುಖಾಮುಖಿ ಕುತ್ಕೋಬೇಕು, ಮಾತಾಡಬೇಕು, ಅಥವಾ ಏನು ವಿಚಾರ ವಿನಿಮಯಗಳನ್ನ ಮಾಡ್ಕೊಳ್ಬೇಕಾಗಿತ್ತು, ಬೆಂಬಲ ಕೋರಬೇಕಾಗಿತ್ತು. ಪರಿಸ್ಥಿತಿ ಬಗ್ಗೆ ವಿಜಯ್ ಬಹಿರಂಗವಾಗಿ ಚರ್ಚೆ ಮಾಡಬೇಕಿತ್ತು. ಇದ್ಬಿಟ್ಟು ರಾಜ್ಯಪಾಲರ ಮೂಲಕ ಬಿಜೆಪಿ ತಮಿಳುನಾಡು ಪ್ರವೇಶಿಸುವುದಕ್ಕೆ ಯತ್ನಿಸಿರೋ ಬಗ್ಗೆ ವಿಜಯ್ ಚರ್ಚಿಸಬೇಕಿತ್ತಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಇಲ್ಲಿ ವೇಸಿಕೆ ನಾಯಕರು. ವೇಸಿಕೆ ಪ್ರಧಾನ ಕಾರ್ಯದರ್ಶಿ ಸಿಂಥನಾಯಿ ಸೆಲ್ವನ್ ಈ ರೀತಿಯಾಗಿ ಕಿಡಿಕಾರಿದ್ದಾರೆ.